ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕ್ಕಿಂಗ್ ಚಾನಲ್. ಇವತ್ತು ನೋಡ್ರಿ ನಾನು ಸ್ಪೆಷಲ್ ಮತ್ತು ಟೇಸ್ಟಿ ಆದಂಥ ಬ್ರೆಡ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಬೆಳಗಿನ ಅವಸರದಲ್ಲಿ ನೀವು ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೆ ಕೂಡ ಸ್ನ್ಯಾಕ್ಸ್ ಆಗಿ ತಗೊಂಡು ಹೋಗ್ಬೋದು. ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಅನಿಸಿದರೆ ನಿಶಾ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋಗಳನ್ನು ನೋಡಿರಿ, ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗಾದರೆ ಈ ಬ್ರೆಡ್ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡ್ಕೊಳ್ರಿ. ಇಲ್ಲಿ 1-2 ಕಪ್ಪಷ್ಟು ಅಂದರೆ ಮೊಸರನ್ನ ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಒಂದು 4 ಸ್ಪೂನಷ್ಟು, ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಒಂದು 4-5 ಬ್ರೆಡ್ ಸ್ಲೈಸಸ್ಸನ್ನು ತೊಗೊಂಡಿದ್ದೀನಿ ನಾನು. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಫಸ್ಟು ನಾವಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಗಟ್ಟಿಯಾದಂಥ ಮೊಸರಿಗೆ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ರಿ. 1 ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿರಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಮೊಸರು ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ರಿ, ಚೆನ್ನಾಗಿರುತ್ತೆ. ನೀರು ಮೊಸರು ಇದ್ದರೆ ಅದನ್ನು ಬಟ್ಟೆಯಲ್ಲಿ ಹಾಕಿ ಸ್ಕ್ವೀಸ್ ಮಾಡಿಬಿಟ್ಟು ಹಿಂಡಿಬಿಟ್ಟು ತೊಗೊಳ್ರಿ, ಚೆನ್ನಾಗಿರುತ್ತೆ ಗಟ್ಟಿ ಮೊಸರಾದರೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮತ್ತು ಗರಂ ಮಸಾಲನ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊಸರಿನಲ್ಲಿ ಕಡಲೆ ಹಿಟ್ಟು, ಖಾರದ ಪುಡಿ, ಆಮೇಲೆ ಅಜ್ವೈನ್, ಜೀರಿಗೆ ಏನು ಹಾಕಿದ್ದೀವಿ ನೋಡಿರಿ, ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೀರಾಗಿ ಇರಬಾರ್ದು, ಪೇಸ್ಟ್ ಥರ ಇರಬೇಕು ಇದು. ನೋಡಿ, ಈ ಥರ ಪೇಸ್ಟ್ ಥರ ಆಗಬೇಕು. ತುಂಬ ನೀರಾಗಿ ಬಿದ್ದರೆ ಬ್ರೆಡ್ ಕಟ್ಟಾಗಿಬಿಡುತ್ತೆ, ಹಾಗಾಗಿ ಈ ಥರ ಪೇಸ್ಟಾಗಿ ಮಾಡಿಕೊಡ್ರಿ. ಈಗ ಇದನ್ನು ಬ್ರೆಡ್ಗೆ ಹಚ್ಚೋಣ. ನೋಡಿ, ಈ ಥರ ಬೇಗ ಕೋಟ್ ಮಾಡಿ ಇಡಬೇಕು. ಅಂದರೆ ಇದನ್ನು ಮಸಾಲೆ ಹಚ್ಚಿಬಿಟ್ಟು ನೆನೆಯೋಕೆ ಇಡಬಾರ್ದು. ನೆನೆದ್ಬಿಟ್ರೆ ಬ್ರೆಡ್ಡು ಅದು ತೇವಾಂಶ ಎಲ್ಲ ಹೀರ್ಕೊಂಬಿಟ್ಟು ನೆನೆದ್ಬಿಟ್ಟು ಕಟ್ಟಾಗುತ್ತೆ ಬ್ರೆಡ್, ಹಾಗಾಗಿ ಬೇಗ ಹಚ್ಚಿಕೊಳ್ರಿ. ನೋಡಿ, ಈ ಥರ ಬ್ರೆಡ್ ಸ್ಲೈಸಸ್ಗೆ ಮಸಾಲೆನೆಲ್ಲ ಹಚ್ಚಿಬಿಟ್ಟು ಬ್ರೆಡ್ಡನ್ನು ರೆಡಿ ಮಾಡಿಕೊಡ್ರಿ. 2 ಕಡೆ ಚೆನ್ನಾಗಿ ಮಸಾಲನ ಕೋಟ್ ಮಾಡಿ. ಸೂಪರ್ ಸಖತ್ ಟೇಸ್ಟಿಯಾಗಿ ಬರುತ್ತೆ ಇದು ದಹಿ ಬ್ರೆಡ್ ಮಸಾಲ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್, ಹೇಗೆ ಬರುತ್ತೆ ಅಂತ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬ್ರೆಡ್ ಸ್ಲೈಸಸ್ಗೆ ಮಸಾಲೆ ಹಚ್ಚಿದ್ದೀನಿ. ನಾನಿಲ್ಲಿ ತವಾ ಬಿಸಿ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ 3 ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನೀವು ಫಸ್ಟು ತವಾ ಬಿಸಿ ಮಾಡಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಬ್ರೆಡ್ಗೆ ಮಸಾಲೆ ಹಚ್ಚಿದರೆ ಇನ್ನೂ ಬೇಗ ಆಗುತ್ತೆ. ಅಂದರೆ ಮಸಾಲೆ ಹಚ್ಚಿಬಿಟ್ಟು ಇಮಿಡಿಯೇಟ್ಲಿ ನಾವು ಫ್ರೈ ಮಾಡಬೇಕು, ಅದಕ್ಕೆ. ಇಲ್ಲಾಂದರೆ ಬ್ರೆಡ್ ಕಟ್ಟಾಗುತ್ತೆ. ಈಗ ನೋಡಿರಿ, ಎಣ್ಣೆ ಕಾದಿದೆ. ಇದಕ್ಕೆ ಮಸಾಲೆ ಹಚ್ಚಿದಂಥ ಬ್ರೆಡ್ಡನ್ನು ಹಾಕಿ ಫ್ರೈ ಮಾಡೋಣ. ಇವಾಗ ಇಲ್ಲಿ ನೋಡಿ, ತವಾದಲ್ಲಿ ಹಾಕ್ತಾಯಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಬಿಸಿ ಆಗಿದ್ದರೆ ಕೋಟಿಂಗ್ ಬಿಟ್ಕೊಳ್ಳೋಂಗಿಲ್ಲ, ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ. ನೋಡಿರಿ, ಈ ಥರ ಈಕ್ವಲ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರಿ. ನೋಡಿರಿ, ತಿರುಗಿಸಾಕಿ ಚೆನ್ನಾಗಿ ಹೆಂಗೆ ಕಲರ್ಫುಲ್ಲಾಗಿ ಬಂದಿದೆ ನೋಡಿರಿ. ಸೂಪರ್ ಸಖತ್ತಾದಂಥ ಟೇಸ್ಟಿ ಬ್ರೆಡ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೀವು ಸಾಫ್ಟಾಗಿರಬೇಕು ಬ್ರೆಡ್ಡು ಅಂದರೆ ಈ ಥರ ಬೇಗ ಮಾಡಿ ತಿರುಗಿಸಾಕಿ ತೊಗೊಂಡ್ಬಿಡ್ರಿ. ನಮಗೆ ಜಾಸ್ತಿ ರೋಸ್ಟ್ ಇರಬೇಕು, ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಮತ್ತೆ 1-2 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ನಾನಿಲ್ಲಿ ಮತ್ತೆ 1-2 ನಿಮಿಷ ರೋಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ರೆಡಿಯಾಗಿದೆ. ಇವಾಗ ಒಂದು ಸ್ವಲ್ಪ ಹೊತ್ತು ಅದೇ ಬಿಸಿಲಿ ನಾನು ಇನ್ನೊಂದು 2 ನಿಮಿಷ ರೋಸ್ಟ್ ಮಾಡ್ತೀನಿ, ಅಂದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂಥೇಳಿ.
ನೋಡಿ ರೆಡಿ ಆಯಿತು. ದಹಿ ಬ್ರೆಡ್ ಮಸಾಲ ಹೇಗೆ ಬಂದಿದೆ ಅಂತ ಕಾಣ್ತಿರ್ಬೋದು. ಸೇಮ್ ಸ್ಯಾಂಡ್ವಿಚ್ ಥರನೇ ಇದೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಇದಕ್ಕೆ ಯಾವುದೇ ಸಾಸ್ ಆಗಲಿ ಕೆಚಪ್ ಆಗಲಿ ಅವಶ್ಯಕತೆ ಬೀಳಲ್ಲ, ನೀವು ಹಾಗೆ ತಿನ್ಬೋದು. ನಮ್ಮ ಮೊಸರು ಹಾಕಿರೋದ್ರಿಂದ, ಖಾರ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ ಸಾಫ್ಟಾಗಿ ಫ್ರೈ ಮಾಡಿರುವಂಥ ಬ್ರೆಡ್ ಇದು ಹೇಗೆ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ತುಂಬ ಟೇಸ್ಟಿಯಾದಂಥ ಬ್ರೆಡ್, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಈಗ ಕ್ರಿಸ್ಪಿಯಾದಂಥ ಬ್ರೆಡ್ಡನ್ನು ಸ್ಯಾಂಡ್ವಿಚ್ ಥರ ಈ ಥರ ಮಧ್ಯದಲ್ಲಿ ಉಳ್ಳಾಗಡ್ಡಿ ಮತ್ತು ಸೌತೆಕಾಯಿ, ಟೊಮ್ಯಾಟೊ, ಕ್ಯಾರೆಟ್ ಏನಾದರೂ ನೀವು ಅದ್ರ ಜೊತೆ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಇದ್ರ ಕಾಂಬಿನೇಷನ್ನು ನೋಡಿರಿ ಹೇಗೆ ಬಂದಿದೆ ಅಂಥೇಳಿ. ಇಷ್ಟ ಅನಿಸಿದರೆ ಲೈಕ್ ಶೇರ್ ಮಾಡಿರಿ. ಬಾಯ್.